ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಏನಂದರೆ ನಾನು ನಿಮ್ಗೊಂದೀಗ ಮಾತು ಕೇಳ್ತೀನಿ, ಅದು ಸರಿನಾ ತಪ್ಪಾ ಅಂತ ನೀವು ಹೇಳಬೇಕು. ಯಾಕಂದರೆ ಆ ಮಾತನ್ನ ನಿನ್ನೆ ಯಾರೋ ನನಗೆ ಹೇಳಿದ್ದು. ನನಗೆ ಶಾಕ್ ಆಗೋಯ್ತು ಆ ಮಾತು ಕೇಳಿ. ಯಪ್ಪ, ಈ ಮಾತು ಕೇಳಬೇಕಾ, ಇದು ನನಗೆ ಅನ್ವಯಿಸುತ್ತಾ ಅಂತ ತುಂಬ ಬೇಜಾರಾಯಿತು, ತುಂಬ ಶಾಕು ಆಯಿತು. ಬಟ್ ನಾನು ತಲೆಗೆ ಹಾಕ್ಕೊಂಡಿಲ್ಲ. ಬಟ್ ಬೇರೆಯವ್ರಿಗೆ ಉಪಯೋಗ ಆಗ್ಬೋದೇನೋ, ಇದು ಹೇಳಿದ್ರೆ ಅರ್ಥ ಮಾಡ್ಕೊಂಡು ತಲೆಗೆ ಹಾಕತ್ತಾರೇನೋ ಅನ್ನೋದಕ್ಕೋಸ್ಕರ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಏನಪ್ಪ ಅಂದರೆ, ನಿನ್ನೆ ನಮ್ಮ ಅಮ್ಮವ್ರ ಊರಿಗೆ ಹೋಗಿದ್ವಿ. ಅಲ್ಲೊಂದು ಅಜ್ಜಿ ಏಜ್ ಆಗಿದೆ, ಬಟ್ ನಾನು ಅಮ್ಮ ಅಂತಲೇ ಕರಿತೀನಿ. ಕರಿತು ನನ್ನ, ಕುಂತಿದ್ದೆ ನಾನು ಪಾತ್ರೆ ತೊಳ್ಕೊಂಡು. ಕರೆದ್ರು, ಬಾರೆ ಇಲ್ಲಿ ಸವಿತಾ ಅಂತ. ಬತ್ತಿನ ತಡಿಯಮ್ಮ ಪಾತ್ರೆ ತೊಳೆದ್ಬಿಟ್ಟು ಅಂತಂದೆ. ಅಲ್ಲೇ ಕುಂತಿತ್ತು, ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಹೋದ್ರೆ ಸಡನ್ನಾಗಿ ಒಂದು ಮಾತು ಅಂದ್ಬಿಡೋಣ. ಅಯ್ಯೋ, ನನಗ್ಯಾಕಮ್ಮ ಹಿಂಗಂತೀರ ನೀವು? ಅದಕ್ಕೂ ನನಗೂ ಸಂಬಂಧ ಏನಿಲ್ಲ. ನಾನು ಅಂಗಡಿ ಕೆಲಸ ಮಾಡ್ತೀನಿ, ಅಡುಗೆ ಕೆಲಸ ಮಾಡ್ತೀನಿ, ಖುಷಿಗೇನೋ ನಾನು ರೀಲ್ಸ್ ಮಾಡ್ತೀನಿ ಅಷ್ಟೇ ಕಣಮ್ಮ ಅಂತಂದೆ. ಆದರೂ ನಮ್ಮ ತೈಲಿ ಹಾಕಿರೋ ಫೋನ್ ಬಗ್ಗೆ ಐಡಿಯಾ ಇಲ್ಲ ಆ ಅಮ್ಮಂಗೆ. ಅಳುನೇ ಬಂದ್ಬಿಡ್ತು ನನಗೆ. ತಿರ್ಗಾ ಬಂದು ನಮ್ಮ ಮನೆಯವ್ರಿಗೆ ಹಂಗಂದೆ, ಹೋಗ್ಲಿ ಬಿಡು, ಅವ್ರಿಗೆಲ್ಲ ಗೊತ್ತಾಗಲ್ಲ ಫೋನ್ ಬಗ್ಗೆ ಅಂದರು. ಇದು ಕೆಲವೊಂದು ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ, ಕೆಲವೊಂದು ಸಂಸಾರಕ್ಕೆ ಅನ್ವಯಿಸುತ್ತೆ ಈ ಮಾತು. ಸತ್ಯ, ಆ ಅಮ್ಮ ಹೇಳಿದ ಮಾತು ನನ್ಗೆ ಅನ್ವಯಿಸ್ತೇ ಇರ್ಬೋದು, ನನ್ಗೆ ಅನ್ವಯಿಸೋದು ಇಲ್ಲ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆ ಅಮ್ಮನೂ ತಪ್ಪಾಗಿ ತಿಳ್ಕೊಂಡೈತೆ. ಆ ಮಾತು ನನಗೆ ಅನ್ವಯಿಸಲ್ಲ, ಕೆಲವ್ರಿಗೆ ಅನ್ವಯಿಸುತ್ತೆ. ಆದರೆ ಈ ಮಾತಲ್ಲಿ ತುಂಬ ಅರ್ಥನೂ ಇದೆ, ತುಂಬಾ ಅರ್ಥ ಇದೆ. ಒಂದು ಹೆಣ್ಣಿಗೆ, ಒಂದು ಸಂಸಾರಕ್ಕೆ ಸಂಬಂಧಪಟ್ಟಂಥ ಮಾತು. ತುಂಬ ಖುಷಿನೂ ಆಯಿತು ಕೇಳಿ. ಬಟ್ ನನಗೆ ಅಂತ ಕೇಳಬೇಕಾಯ್ತಲ್ಲ ಅನ್ನೋದು ಬೇಜಾರಾಯಿತು. ಏನಪ್ಪ ಅಂದರೆ, ಒಂದು ಹೆಣ್ಣು ಸೋಕಿ ಮಾಡಿದ್ರೆ ಆ ಸಂಸಾರ ಹಾಳಂತೆ. ಇನ್ನೇಳಿ, ಒಂದು ಹೆಣ್ಣು ಒಂದು ಸೋಕಿ ಮಾಡಿದ್ರೆ ಸಂಸಾರ ಹಾಳಂತೆ. ಅದೇ ಹೆಣ್ಣು ಮೂಕಿಯಾಗಿದ್ರೆ ಆ ಸಂಸಾರ ಬಾಳಂತೆ. ಅರ್ಥ ಆಯ್ತಾ? ಇದರ್ಥ, ಒಂದು ಹೆಣ್ಣು ಸೋಕಿ ಮಾಡ್ಕೊಂಡು ತಿರ್ಕೊಂಡಿದ್ರೆ ಸಂಸಾರ ಹಾಳು. ಅದೇ ಹೆಣ್ಣು ಸಂಸಾರದಲ್ಲಿ ಏನೇ ಬಂದರೂ ಮೂಕಿಯಾಗಿದ್ರೆ ಆ ಸಂಸಾರ ಬಾಳು ಅಂತ. ಇದು ನನಗೆ ಅನ್ವಯಿಸುತ್ತಾ ಹೇಳಿ? ಮತ್ತೆ ನಾನು ಖುಷಿಗೆ ಒಂದು ರೀಲ್ಸ್ ಮಾಡ್ತೀನಿ. ಆ ಅಮ್ಮ ಹಂಗೆ ಅಂದ್ಕೊಂಡಿಲ್ಲ, ಬರೀ ರೀಲ್ಸೇ ಮಾಡ್ಕೊಂಡು ತಿರುಗ್ತಾಳೇನೋ ಇವಳು ಬೆಂಗಳೂರಲ್ಲಿ, ಬೇರೆ ಏನೂ ಕೆಲಸ ಮಾಡಲ್ವೇನೋ ಅಂತ ನನಗೆ ಹೇಳಿರೋದು. ಅದು ನನಗೆ ಅನ್ವಯಿಸಲ್ಲ. ಇದು ನಾನು ಯಾಕೆ ಹೇಳಿದೆ ಅಂದರೆ, ಕೆಲವು ಹೆಣ್ಮಕ್ಳಿಗೆ ಅರ್ಥ ಆಗಲಿ. ನೀವು ಎಷ್ಟು ಮಾಡಬೇಕೋ ಅಷ್ಟು ಸೋಕಿ ಮಾಡಿ. ಏಕೆಂದರೆ ತುಂಬ ನೋಡ್ತೀವಿ ಫೋನಲ್ಲೂ ಅಷ್ಟೇ, ಎದುರುಗಡೆನೂ ಅಷ್ಟೇ. ಕೆಲವೊಂದು ಟೈಮಲ್ಲಿ ಸಂಸಾರದಲ್ಲಿ ಏನಾದರೂ ಬಂದರೆ, ಈ ಜಗಳಗಳೋ, ಈ ಅಡೆತಡೆಗಳೋ, ಮತ್ತೊಂದೋ ಮಗದೊಂದೋ, ಆವಾಗ ಮೂಕಿಯಾಗಿ ಇದ್ಬಿಡಿ. ಆಯಿತಾ? ಇಷ್ಟ ಆಯಿತಾ ನಾನು ಹೇಳಿದ ಮಾತು? ನಾನು ಹೇಳಿದ ಮಾತಲ್ಲ, ನಮ್ಮೂರಲ್ಲಿರೋ ಅಜ್ಜಿ ಹೇಳಿದ ಮಾತು. ನೆಕ್ಸ್ಟ್ ಟೈಮ್ ಇನ್ನೊಂದು ಏನಾದ್ರು ಮಾತು ಸಿಕ್ಕಿದ್ರೆ ತಗೊಂಡು ಬರ್ತೀನಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಜಾಸ್ತಿ ಸೋಕಿ ಮಾಡಬೇಡಿ, ಸ್ವಲ್ಪ ಮೂಕಿಯಾಗಿ ಇರಿ ಸಂಸಾರದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.